ಮಾಡ್ಕೊಡ್ತಾರ ಹಂಗೆ. Anything you can't speak like that, okay? See, this land belongs to BGML. There is a company act going on, and there is a case going on in the court. You can't claim, okay, you have been staying here, we accept that. That doesn't mean you have the right over the property. As madam said, relocation may be done. Yes, we will rehabilitate. ಇವಾಗ ಏನು ನಮಗೆ ರೈಲ್ವೆ ಮಾಡ್ಕೊಟ್ರೆ ನಾವು ಮಾಡ್ತೀವಿ. ಡೆವಲಪ್ಮೆಂಟ್ ನಾವು ಏನಕ್ಕೆ ಮೇಡಮ್ ಸ್ಟಾಪ್ ಮಾಡ್ತೀವಿ? ಇದರಲ್ಲಿ ಬರ್ತಾರೆ. ನೀವು ರೈಟ್ಫುಲ್ ಓನರ್ ಅಲ್ಲಪ್ಪ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಮತ್ತೆ ಬೇರೆ ಇದು ಯಾವ್ದು ಶೆಡ್ ಸುಮ್ಮನೆ ಹಾಕೊಂಡಿದ್ದೀರಾ, ಅದರೆಲ್ಲ ಹಾಕೋಬಾರ್ದಲ್ಲ. ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಅಥವಾ ಯಾವ್ದೋ ಒಂದು ಗವರ್ಮೆಂಟ್ ಕಂಪನಿ ಹೆಸರಲ್ಲಿ ಇರೋ ಲ್ಯಾಂಡ್ ಅಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಡ್ತಾರೆ ನಿಮ್ಗೆ? BGML ಅವ್ರು ಬಂದು ರಿಜಿಸ್ಟರ್ ಮಾಡ್ಕೊಟ್ಟಿದಾರಾ? ಯಾಕೆ You have to answer my question. Have the BGML people come and registered the papers to you? We show all the documents. इधर से आ रहा है बिल्डिंग है ना, ये कॉर्नर से सीधा जाएगा सर. सीधा कौन सा वर्क ಅವ್ರ ಲ್ಯಾಂಡ್ ಕೊಡಕ್ಕೆ ಅವ್ರಿಗೆ ಅಧಿಕಾರ ಮೇಡಮ್, ಸಾಮಾನ್ಯ ಒಂದು ಬಡವರು ಒಂದು ಮನೆ ಒಂದು ಟೈಲೆಟ್ ಕಟ್ಟರೆ ಬಂದು ಡಮಾಲಿಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟರೆ ಯಾಕೆ ಮೇಡಮ್ ಅವ್ರು ಮಾಡೋದಿಲ್ಲ? ಅದು BGML ಅವರು ಉತ್ತರ ಕೊಡ್ಬೇಕು. ಅವ್ರ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಕೋಬೇಕಿತ್ತು. ಆಕ್ಚುಲಿ ಲ್ಯಾಂಡ್ ಬಂದು ನಮ್ದೇ, ಅವ್ರಿಗೆ ಬಂದು ಲೀಸ್ ಕೊಟ್ಟಿರೋದು ಅಷ್ಟೇ. ನಾವು ಸರ್ಚ್ ಮಾಡಿ ಬೇಕಾದ್ರೆ. ಹೌದು ಮೇಡಮ್, ಲ್ಯಾಂಡ್ ನಮ್ದು, ನಮ್ ಸರ್ಕಾರ ಅದು ಮೇಡಮ್. BGML ಬರೀ ನಮ್ಗೆ ಲೀಸ್ ಕೊಟ್ಟಿರೋದು. ಅವ್ರ ಪಕ್ಕ ಡಾಕ್ಯುಮೆಂಟ್ ಇದೆಯಾ ಚೆಕ್ ಮಾಡಿ. ನಮ್ಗೆ ಕೊಟ್ಟಿರೋದು ಮೇಡಮ್ ಲೀಸ್ಗೆ, ಅವ್ರ ಹತ್ರ ತಗೊಳ್ಳಿ. ಅಂತಂದ್ರೆ ಪ್ರತಿದಿನ ಕನಿಷ್ಠ ಅಂದ್ರೆ ಕೂಡ 24 ಸಿಂಗಲ್ ಟ್ರೈನ್ಸ್ ಹೋಗ್ತದೆ ಇಲ್ಲಿ. ಒಂದೊಂದ್ಸಾರಿ ಏನೋ ಬಾಗ್ಲಾಗ್ತಾಗ ಜನರಿಗೆ ಅರ್ಧ ಗಂಟೆ ನಿಂತಿರ್ತಾರೆ ಯಾಕಡೆಯಿಂದ ಆ ಕಡೆ ಹೋಗೋದಕ್ಕೆ. 12 ವರ್ಷದಿಂದ ಇದಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ನೋಡಿ. ಯಾಕೆಂತಂದ್ರೆ ಬ್ರಿಡ್ಜ್ ಆಗ್ದಂಗೆ 2012 ಸ್ಯಾಂಕ್ಷನ್ ಆಗಿ ದುಡ್ಡೆಲ್ಲ ಬಂದು ಅದುವರೆಗೂ ಇವರು ಲ್ಯಾಂಡ್ ಅಕ್ವಿಜಿಷನ್ ಆಗದೆ. ಇವಾಗ ಸಾರ್ಟ್ ಔಟ್ ಮಾಡ್ಬೇಕಂತ ನಮ್ಮ ಡಬ್ಲ್ಯೂ ಅವರು ಇಲ್ಲಿ ಇದ್ದಾರೆ, ರೈಲ್ವೆ ಆಫೀಸರ್ಸ್ ಬಂದಿದ್ದಾರೆ, ರೈಲ್ವೆ ಆಫೀಸರ್ ಇದ್ದಾರೆ, ನಾವು ರೆವಿನ್ಯೂದವರು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ. ಆಸ್ ಎ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನನ್ನಿಂದ ಎಷ್ಟು ನಾವು ಅವ್ರಿಗೆ ಸಹಕಾರ ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿಕೊಡ್ತೀವಿ ನಾವು. ಇವಾಗ ಅದನ್ನ ರೀಸ್ಟಾರ್ಟ್ ಮಾಡಿದೀವಿ, ರೀಇನಿಷಿಯೇಟ್ ಮಾಡಿದೀವಿ. ವಿಲ್ ಕಂಟಿನ್ಯೂ ಟು ಡೂ ದಟ್. ಓಕೆ, ಫೈನ್. ನೀವು ಇಲ್ಲಿ ಎಂಪ್ಲಾಯಿ ಇದ್ರಾ? ವರ್ಕ್ ಮಾಡ್ತಾ ಇದ್ರಾ? ನೀವು ಯಾರು? ನಿಮ್ ತಾತ ವರ್ಕ್ ಮಾಡ್ತಾ ಇದ್ರ BGML ಅಲ್ಲಿ? ಅದೇ ನೀವು ವರ್ಕ್ ಮಾಡ್ತಾ ಇಲ್ಲ. ಏನಾಗಿ ವರ್ಕ್ ಮಾಡ್ತಾ ಇದ್ರು? ಫೋರ್ಮನ್ ಆಗಿ. ಸರಿ, ಅವ್ರಿಗೆ ಏನೋ ಟೆಂಪರರಿ ಆಗಿ ಇರೋದಕ್ಕೆ ಕೊಟ್ಟಿರ್ತಾರೆ. ಈಗ ನೀವು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಇಲ್ಲಿ. ಈಗ ಇದು ರೈಲ್ವೆ ಓವರ್ ಬ್ರಿಡ್ಜ್ ಮಾಡೋದಕ್ಕೆ ಅಕ್ವೈರ್ ಆಗಿದೆ ಲ್ಯಾಂಡ್. ನೀವು ಇದು ಪ್ಲೇಸ್ ವೇಕೇಟ್ ಮಾಡಬೇಕು. ಈ ಪ್ರಾಪರ್ಟಿ BGML. ಓಕೆ, ಇಲ್ಲ ಅರ್ಥ ಆಗುತ್ತೆ ಸ್ವಲ್ಪ. ಅದು ಈಗ ಒಂದು ಖಾಲಿ ಪಾನಿ நீங்க வந்து இது காலி பண்ணி பங்களாவா நீங்களே கேளுங்க அவங்க என்ன ரிக்வெஸ்ட் பண்ணி. இப்போ ரயில்வே பிரிட்ஜ் வருதுங்க, இங்க இது ஃப்ளைஓவர் வருது. அதனால வந்து உங்களுக்கு ரீலோகேட் இருக்கிறதுக்கு வேற. இப்போ நீங்க பில்டிங் பண்ணிட்டு இருக்கிறதுனால ப்ரொபோஸ் ஸ்கெட்ச் இந்த மேலே இந்த பில்டிங் மேலே போகிறதுனால உங்களுக்கு ரீலோகேட் பண்ணுறாங்க. இருக்கிறதுக்கு நீங்கள் வந்து இது பண்ணணும், வெக்கேட் பண்ணணும்னு சொல்லிட்டு மேடம் சொல்லியிருக்கிறாங்க. ಓಕೆ, ನಾವು ಬೇರೆ ಕಡೆ ನಿಮ್ಗೆ BGML ಅವ್ರಿಗೆ ಹೇಳ್ಬಿಟ್ಟು ಒಂದು ಜಾಗ ಕೊಡಿಸ್ತೀವಿ, ಅಲ್ಲಿ ಇರಿ ನೀವು ಟೆಂಪರರಿ ಆಗಿ. ಬಟ್ ಎಲ್ಲದನ್ನು ಪರ್ಮನೆಂಟ್ ಆಗಿ ನಿಮ್ದೆ ಅಂತ ಕ್ಲೇಮ್ ಮಾಡಕ್ಕೆ ಬರಲ್ಲ. ಟೆಲ್ ದಟ್ ಟು ಹಿಮ್. வீடு கொடுக்குறாங்க, சொந்தமா வந்து எடுத்துக்க முடியாதுன்றாங்க. இருக்கிறதுக்கு வீடு நாங்க பண்ணி தரோம் அப்படின்றாங்க. நீங்க என்ன எதனா கேட்கறதுனா கேட்கலாம். அவங்க நீங்க கேளுங்க, உங்களுக்கு டவுட் எதனா. யுவர் நேம் இஸ் சரண் பாண்டினா? You was not BGML employee? Yes, not. This is that was first unauthorized. This is the second unauthorized person. Okay, fine. Don't worry, don't get tensed. We will relocate. Okay. வேற இடத்துல பண்ணி தராங்களா, டென்ஷன் ஆகாத நிக்கறாங்க. அவங்க கேக்கும்போது காலி பண்ணி. This will go, and behind that what is there here? ಮನೆ ಇದೆ ನಾ ಅವರು ಇಲ್ಲೊಂದು ಸ್ವಲ್ಪ ಇದೆ, ಅದೊಂದು ಕೆಳಗಡೆ ಇದು ಚರ್ಚ್ ಕೆಳಗಡೆ ಎಲ್ಲ ಇದು ಎರಡು ಮನೆ ನೋಡಿ ಮೇಡಮ್. ಅದು ಇಲ್ಲೊಂದು ಮನೆ ಇದೆ, ಅದು ಮುಂದೆ ಹೋಗ್ಬೇಕು. ಇದೆಲ್ಲ ತೆಗೆದ್ಬೇಡ.
ಎಷ್ಟು ಎವ್ರಿ ಸಂಡೇ ಓಪನ್ ಮಾಡಿ. ಓಕೆ, ಇದು BGML ಲ್ಯಾಂಡ್ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲ? ನೀವು ಏನಾಗಿ ವರ್ಕ್ ಮಾಡ್ತೀರಾ ಇಲ್ಲಿ? ಅವ್ರ ಪಿಕ್ಕವರು ಅವ್ರ ಫಾದರ್ ಮೈನಿಂಗ್ ನಲ್ಲಿ ಕೆಲಸ ಮಾಡಿದ್ರು. ಮೈನಿಂಗ್ ಅಲ್ಲಿ ಇದ್ರು ಅವಾಗ ಇದು ಚರ್ಚ್ ಮಾಡಿರೋದು ಬ್ರಿಟಿಷ್ ಟೈಮ್ ನಲ್ಲಿ ಮಾಡಿರೋದು. ಅಷ್ಟು ಹಳೆ ತರ ಹೌದು, ಇಲ್ಲ ಇವಾಗ ರಿಪೇರ್ ಮಾಡಿದ್ದಾರೆ. ಇದು ಬ್ಲೂ ಪ್ರಿಂಟ್ ಎಲ್ಲ ಇದೆ. ಓಕೆ, ಬಟ್ ಇವಾಗ ಇದು ರೈಲ್ವೆ ಬಂದ್ರೆ ಅದು ಏನಾದ್ರು ಮಾಡಬೇಕು, ಕೊಂಚ ಅಡ್ಜಸ್ಟ್ பண்ணி கொடுக்கணும், அவ்வளவுதான். எல்லாரும் ಇದು ಹೋಗುತ್ತೆ. டிஸ்டர்ப் பண்ணக்கூடாது. கொஞ்சம் பேக் சைடு போச்சுன்னா கொஞ்சம் நீங்களும் ஒத்து போகணும். ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ರೆ ಆಗುತ್ತೆ. ಬೇರೆ ಕಡೆ ರೀಲೊಕೇಟ್ ಮಾಡಿ ಕೊಡ್ಬೋದು. ನಿಮ್ದು ಸೊಸೈಟಿ ಅಥವಾ ಅಸೋಸಿಯೇಷನ್ ಆತರ ಏನಾದ್ರು ಇರುತ್ತೆ ಅಂದ್ರೆ ಇಲ್ಲಿ ಬಂದು ಅಲ್ಲಿದ ಒಂದು 65-70 ಇಯರ್ಸ್ ಮೇಲೆ ಆಯ್ತು ಈ ಚರ್ಚ್ ಮಾಡಿಬಿಟ್ಟು. ಓಕೆ, ಫೈನ್. ಅವರು ಫ್ಯಾಮಿಲಿ ಇರೋರೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಓಕೆ, ಫೈನ್. ಅದನ್ನ ನಾವು ಧಾರ್ಮಿಕ ಭಾವನೆಗಳಿಗೆ ಯಾವತ್ತೂ ಧಕ್ಕೆ ತರಲ್ಲ. ನಿಮ್ ಭಾವನೆಗಳನ್ನ ನಾವು ಗೌರವಿಸ್ತೇವೆ. ಆದ್ರೆ ಏನಾಗುತ್ತೆ, ಇಲ್ಲಿ ರೈಲ್ವೆ ಬ್ರಿಡ್ಜ್ ಹೋಗ್ತಾ ಇರೋದ್ರಿಂದ ಇದನ್ನ ನಾವು ಇನ್ನೊಂದ್ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡಿ ಕೊಡೋದಕ್ಕೆ ಇಲ್ಲಿ ಸ್ವಲ್ಪ ಮುಂದೆ ಬಂದು ಆತರ ಆಗೋದಿಲ್ಲ. ಇದು BGML ಲ್ಯಾಂಡ್ ಅಂತ ಅವರು ಕ್ಲೇಮ್ ಮಾಡ್ತಾರೆ. ಇದು BGML ಗೆ ಆಮೇಲೆ ಅವರು ಕೂಡ ಪ್ರಾಪರ್ಟಿ ರೈಟ್ಸ್ ನ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿಲ್ಲ, ಕೊಡೋಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದಲ್ಲ ಅದು ಪ್ರಾಪರ್ಟಿ, ಅದು ಒಂದು ಕಂಪನಿ, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ರನ್ ಆಗ್ತಿರೋ ಕಂಪನಿ. ಹಾಗಾಗಿ ಯಾರಿಗೂ ಅಧಿಕಾರ ಇಲ್ಲ ಭೂಮಿ ಮೇಲೆ. ಹಾಗಾಗಿ ಇದನ್ನ ಇನ್ನೊಂದ್ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡೋದಕ್ಕೆ ನಾವು ನೋಡೋಣ. ಏನು ನಮ್ಗೆ ಇಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಬರುತ್ತೆ, ಅದು ಕೆಲಸ ಮಾಡೋದಕ್ಕೆ ಸಹಕಾರ ಮಾಡ್ಬೇಕು. ಓಕೆ, ವಿಲ್ ಡೂ ದಟ್. ಅಲ್ಲಿ ಹಿಂದೆ ಯಾರಿದ್ದಾರೆ? Yes, unauthorized. This is BGML building, but it is unauthorizedly occupied. BGML building? Yes. Why you call it as BGML building and you made somebody occupy that one? You constructed the building there? No, this is the BGML old structure, madam. Structure? ಕೆಳಗಡೆ ಇದೆ ಅಲ್ಲ ಅದು? ನಿಮ್ಮ ಯಾರು ಕೆಲಸ ಮಾಡ್ತಾರೆ? ಈಗಲೂ ಕೆಲಸ ಮಾಡ್ತಾರೆ. ನೀವು ಇಲ್ಲಿ ಮನೆ ಕಟ್ಕೊಂಡ್ರಿಮ್ಮ? ಆಯ್ತು, ನಿಮ್ಗೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಆಯ್ತಾ? ಇಲ್ಲಿ ರೈಲ್ವೆ ಬ್ರಿಡ್ಜ್ ಬರ್ತಾ ಇದೆ. ಬೇರೆ ಕಡೆ ನಮ್ಮ ತಹಸೀಲ್ದಾರ್ಸ್ ಹೇಳ್ತಾರೆ ಯಾವ ಕಡೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಇರ್ಬೇಕು ಅವ್ರ ಕ್ವಾರ್ಟರ್ಸ್ಗಳಲ್ಲಿ. ಇಲ್ಲಾಂದ್ರೆ ಇನ್ನೊಂದು ಕಡೆ ಎಲ್ಲಿ ನಾವು ಸರ್ಕಾರದಿಂದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಲ್ಲಿ ಇರಿ ಆಯ್ತಾ? ನಿಮ್ಮಲ್ಲಿ ಏನು ಮನೆಗೆ ದಾಖಲಾತಿಗಳಿಲ್ಲ. ಬರೋ ಬಿಲ್ಡಿಂಗ್ಸ್ ಮಾತ್ರ ತೆಗಿತಾ ಇರೋದು. ನಿಮಗೆ ಬೇರೆ ಕಡೆ ಜಾಗ ಖಾಲಿರೋ BGML ಕೊಡ್ತಾರೆ ಕ್ವಾರ್ಟರ್ಸ್, ಅಲ್ಲಿ ರೀಲೊಕೇಟ್ ಆಗಿ ಅಷ್ಟೇ. ಇನ್ನೊಂದು ಯಾರು ನಿಮ್ದು ಮನೆ ಹೋಗ್ಬೇಕಂತ ಯಾವ್ದು ಪ್ಲಾನ್ ಮಾಡಲ್ಲ. ಓಕೆ, ಆದಷ್ಟು ನಾವು ಅವಾಯ್ಡ್ ಮಾಡಿ ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಕೆಲವು ಮನೆಗಳು ಮಾತ್ರ ಕಂಪಲ್ಸರಿ ಬಂದೇ ಬರ್ತದೆ. ಎಲ್ಲ ಮನೆನೂ ಅವಾಯ್ಡ್ ಮಾಡಕ್ ಆಗೋದಿಲ್ಲ, ಗೊತ್ತಾ? ಆಗ ನೀವು ಕೇಳಿ ನೀವಂತೀರಾ ನಮ್ಮ ಮನೆ ಅವಾಯ್ಡ್ ಮಾಡಿ ಅಂತೀರ ಅನ್ಕೊಳ್ಳಿ, ನಾವು ಶಿಫ್ಟ್ ಮಾಡ್ತೀವಿ, ಇವ್ರ ಮನೆ ಬರುತ್ತೆ ಅಡ್ಡ, ಅವರು ಅದೇ ಹೇಳ್ತಾರೆ. ಬಟ್ ನಮ್ಮ ರೂಲ್ಸ್ ನಮ್ಮ ಪ್ರಕಾರ ನಮ್ಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನಾವು ಯಾರಿಗೂ ತೊಂದರೆ ಮಾಡ್ಬೇಕಂತ ಮಾಡಲ್ಲ. ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಆದಷ್ಟು ಮಾಡ್ಬೋದಲ್ಲ. ಅದೇ ಹಿಸ್ಟಾರಿಕ್ ಇಂಪಾರ್ಟೆನ್ಸ್ ಇರುತ್ತೆ ನಿಮ್ಗೆ. ನಾವು ಏನು ತೊಂದರೆ ಮಾಡಲ್ಲ ಹೇಳ್ತಾ ಇದೀವಿ. ದಟ್ ಈಸ್ BGML ಪ್ರಾಪರ್ಟಿ. ದೇ ಆರ್ ಗೋಯಿಂಗ್ ಟು ರಿಲೊಕೇಟ್ ಯು ಇನ್ ಸಮ್ ಅದರ್ ಪ್ರಾಪರ್ಟಿ. ದಿಸ್ ವಿಲ್ ಬಿ ಡೆಮಾಲಿಶ್ಡ್. ಅದಕ್ಕೆ ನಿಮ್ಗೆ ಮುಂಚೆನೆ ಇಂಟಿಮೇಟ್ ಮಾಡಿದೀವಿ. ಓಕೆ, ಡೆಮಾಲಿಶ್ ಅಂದ್ರೆ ಎಲ್ಲ ಆಲ್ಟರ್ನೇಟಿವ್ ಎಕ್ಸ್ಟ್ರಾ ವ್ಯಾಕೆಂಟ್ ಪ್ಲೇಸ್ ಇದೆಲ್ಲ, ಇದರಲ್ಲಿ ಅಡ್ಜಸ್ಟ್. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ಆರ್ ಟ್ರೈಯಿಂಗ್ ಟು ಟೆಲ್ ಯು. Yes, please try to understand and cooperate with us. Thank you. ರೈಲ್ವೆ ಓವರ್ ಬ್ರಿಡ್ಜ್ ಮಾಡ್ಬೇಕು ಅಂತ ನಮ್ಮ ಡಬಲ್ಇ ಅವರು ಇದ್ದಾರೆ ನೋಡಿ ಇಲ್ಲೇನೆ. ಎಲ್ಲರೂ ಮಲ್ಟಿ ಡಿಸಿಪ್ಲಿನರಿ ಆಕ್ಷನ್. ಇದು ಒಂದು ಡಿಪಾರ್ಟ್ಮೆಂಟ್ ಇಂದ ಆಗೋ ಕೆಲಸ ಅಲ್ಲ. ಇದರಲ್ಲಿ BGML ಅವರು ಕೈ ಜೋಡಿಸಿದ್ದಾರೆ. ಅವ್ರೇನು ಲ್ಯಾಂಡ್ ಕೊಡಲ್ಲ ಅಂತ ನಮ್ಗೆ ಹೇಳಿಲ್ಲ. ಅವ್ರದ್ದು 4 ಎಕರೆ 13 ಗುಂಟೆ ಲ್ಯಾಂಡ್ ಅನ್ನ ಆಸ್ ಎ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಜೊತೆನಲ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಕ್ಲಿಚಸ್ ಇತ್ತು 2013 ಸ್ಟಾರ್ಟ್ ಆಗಿದ್ದು. ಎಲ್ಲ ಸಮಸ್ಯೆಗಳನ್ನ ಓವರ್ ರೂಲ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದೀವಿ. ಇಲ್ಲಿ ಏನೋ ಆಕ್ಯುಪೆಂಟ್ಸ್ ಇದ್ದಾರೆ, ಕೆಲವೊಬ್ಬರಿಗೆ ಮನೆಗಳದ್ದು ಅವರೇನೆ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ BGML ಅವರು. ಇನ್ನ ಕೆಲವೊಬ್ರು ಅನಾಥರೈಸ್ಡ್ ಆಗಿ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಇಬ್ಬರ ಹತ್ರನೂ ಮಾತಾಡಿದೀವಿ. ಅವ್ರಿಗೆ ನಾವೇನು ಡಿಸ್ಪ್ಲೇಸ್ ಮಾಡಿ ರಿಹ್ಯಾಬಿಲಿಟೇಟ್ ಮಾಡದೆ ಬಿಡೋದಿಲ್ಲ. ಇಟ್ ಈಸ್ ಅವರ್ ಡ್ಯೂಟಿ
ರಿಹ್ಯಾಬಿಲಿಟೇಟ್ ಮಾಡ್ಬೇಕು, ರಿಲೊಕೇಟ್ ಮಾಡ್ಬೇಕು. ಅದನ್ನ ನಾವು ಎಷ್ಟು ಸಾಧ್ಯ ಆಗುತ್ತೆ BGML ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಸಹಕಾರದೊಂದಿಗೆ ನಾವು ಮಾಡ್ತೀವಿ. ಯಾವಾಗ ಇದು ಸ್ಟಾರ್ಟ್ ಆಗಬಹುದು ಇದು? ನಮ್ಗೆ ಲ್ಯಾಂಡ್ ದೊರಕಿದೆ. ಇವಾಗ ಹೈಕೋರ್ಟ್ ಅಲ್ಲಿ ಕೂಡ ಒಂದು ಕೇಸ್ ನಡೀತಾ ಇದೆ. ಅದ್ರದ್ದು ಫೈನಾಲಿಟಿ ನೋಡ್ಕೊಂಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. 15 ವರ್ಷದಿಂದ 5-6 ಸರ್ವೆ ಆಗಿದೆ, ತುಂಬಾ ತೊಂದರೆ ಆಗ್ಬಿಟ್ಟಿದೆ ರೋಡ್ದು. ಇಲ್ಲ, ಇವಾಗ ನಾವು ಅದನ್ನ ರೀಇನಿಷಿಯೇಟ್ ಮಾಡ್ಬೇಕು ಅಂತಾನೆ ಎಲ್ಲ ಅಧಿಕಾರಿಗಳು ಇಲ್ಲಿ ಇಲ್ಲ, ಬಂದಿಲ್ಲ. ಸುಮಾರು ಅಧಿಕಾರಿಗಳು ಬಂದು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಇಲ್ಲ, ನಾವು ಆ ಇಂಟೆನ್ಷನ್ ಅಲ್ಲಿ ವಾಪಸ್ ಹೋಗೋ ಇಂಟೆನ್ಷನ್ ಅಲ್ಲಿ ಬಂದಿಲ್ಲ. ನಾವು ಯಾವಾಗಿದ್ರು ಫಾರ್ವರ್ಡ್ ಥಿಂಕಿಂಗ್, ಫಾರ್ವರ್ಡ್ ಮೂವಿಂಗ್ ಅದೇ ಕೆಲಸ ಮಾಡ್ತೀವಿ. ಆ ವಿಶ್ವಾಸ ನಮಗಿದೆ. ಮೇಲೆ ಆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿದೆ, ಮಾಡ್ತೀವಿ ಕೂಡ. ಆ ಭರವಸೆ ನಾನು ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್.